ಭಾರತ ದೇಶಕ್ಕೆ ಆ ಒಂದು ವಿಶೇಷವಾದ ಐತಿಹಾಸಿಕ ದಿನ ಈಗ ಕೇವಲ ಕೆಲವೇ ಗಂಟೆಗಳ ದೂರದಲ್ಲಿದೆ. ಮತ್ತೊಮ್ಮೆ ಪ್ರಪಂಚದಲ್ಲೇ ಅತಿ ದೊಡ್ಡ ರಾಜಕೀಯ, ಆರ್ಥಿಕ, ಸೇನಾ ಶಕ್ತಿಗಳಲ್ಲಿ ಒಂದಾದ ರಷ್ಯಾ ದೇಶದ ನಾಯಕತ್ವದ ಜವಾಬ್ದಾರಿಯನ್ನು ತಾತ್ಕಾಲಿಕವಾಗಿ ಆದರೂ ಭಾರತದ ಕೈಗೆ ಒಪ್ಪಿಸಲು ಹೊರಟಿದೆ. ಬ್ರಿಕ್ಸ್ ಸಮಾವೇಶಗಳ ಅಧ್ಯಕ್ಷತೆ ವಹಿಸುವ ಅಪರೂಪದ ಗೌರವ. ಪ್ರಪಂಚದ ಎಲ್ಲ ಗಮನ ಈಗ ದೆಹಲಿಯ ಕಡೆಗೆ ತಿರುಗುತ್ತಿದೆ. ಈ ಹಿನ್ನೆಲೆಯಲ್ಲೇ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಭಾರತಕ್ಕೆ ಅತ್ಯಂತ ಮಹತ್ವದ, ಇತಿಹಾಸದಲ್ಲಿ ನಿಂತು ಹೋಗುವ ದ್ವಿಪಕ್ಷೀಯ ಪ್ರವಾಸಕ್ಕಾಗಿ ಬಂದು ತಲುಪಿದ್ದಾರೆ. ಪ್ರಪಂಚವೆಲ್ಲ ಉತ್ಕಂಠೆಯಿಂದ ಕಾಯುತ್ತಿದೆ. ಯಾಕಂದರೆ ಈ ಬಾರಿ ಪುತಿನ್ ಭಾರತಕ್ಕೆ ಬರುತ್ತಿರುವುದು ಸಾಮಾನ್ಯ ಅತಿಥಿಯಾಗಿ ಅಲ್ಲ, ಬ್ರಿಕ್ಸ್ ಶೃಂಗ ಸಮಾವೇಶಕ್ಕೆ ಅಧ್ಯಕ್ಷತೆ ವಹಿಸುವ ದೇಶದ ಪ್ರತಿನಿಧಿಯಾಗಿ. ಅಷ್ಟೇ ಅಲ್ಲದೆ ರಷ್ಯಾ ಭಾರತದ ನಡುವೆ 21ನೇ ವಾರ್ಷಿಕ ಶೃಂಗ ಸಮಾವೇಶಕ್ಕಾಗಿಯೂ ಬರುತ್ತಿದ್ದಾರೆ. ಈ ಎರಡೂ ಘಟನೆಗಳು ಒಂದೇ ಸಮಯಕ್ಕೆ ನಡೆಯುವುದು ಬಹಳ ಅಪರೂಪ. ಈ ಪ್ರವಾಸದಲ್ಲಿ ರಕ್ಷಣೆ, ವ್ಯಾಪಾರ, ಇಂಧನ, ಬಾಹ್ಯಾಕಾಶ, ಅಣ್ವಸ್ತ್ರ ಒಪ್ಪಂದಗಳಂತ ಕೀಲಿ ಕ್ಷೇತ್ರಗಳಲ್ಲಿ ದೀರ್ಘಕಾಲಿಕ ಒಡಂಬಡಿಕೆಗಳು ಮಾಡಿಕೊಳ್ಳುವ ಸಾಧ್ಯತೆ ತುಂಬಾ ಇದೆ. ಈ ದಿನ ಕೇವಲ ಭಾರತ ರಷ್ಯಾ ಸ್ನೇಹಕ್ಕೆ ಮಾತ್ರವಲ್ಲ, ಬಹುಧ್ರುವೀಯ ಪ್ರಪಂಚ ವ್ಯವಸ್ಥೆಯಲ್ಲಿ ಭಾರತದ ಶಕ್ತಿಯನ್ನು, ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಪ್ರಪಂಚಕ್ಕೆ ಮತ್ತೊಮ್ಮೆ ತೋರಿಸುವ ದಿನ ಕೂಡ. ಪುತಿನ್ ದೆಹಲಿಯಲ್ಲಿ ಕಾಲಿಟ್ಟ ಕ್ಷಣದಿಂದಲೇ ಪ್ರಪಂಚ ರಾಜಕಾರಣದಲ್ಲಿ ಹೊಸ ಅಧ್ಯಾಯ ಶುರುವಾಗುತ್ತದೆ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ಪ್ರವಾಸ ರಾಜಕೀಯವಾಗಿ, ದೌತ್ಯ ಕೂಟನೀತಿಯಾಗಿ ತುಂಬಾ ಆಳವಾದ ಅರ್ಥಗಳನ್ನು ಹೊಂದಿದೆ. ಆದರೆ ಎಲ್ಲರ ಮನಸ್ಸಿನಲ್ಲಿ ಒಂದೇ ದೊಡ್ಡ ಪ್ರಶ್ನೆ, ಪುತಿನ್ ಅವರ ಭದ್ರತೆ ಹೇಗಿರುತ್ತದೆ ಅಲ್ವಾ? ಅವರ ಭದ್ರತೆ ಅಂದ್ರೆ ನಿಜವಾಗಲೂ ಒಂದು ಜೀವಂತ ಕಬ್ಬಿಣದ ಗೋಡೆ, ಯಾರೂ ದಾಟಲಾಗದ, ಯಾರೂ ಒಳನುಸುಳಲಾಗದ ಒಂದು ದುರ್ಗ. ಅವರು ಭಾರತಕ್ಕೆ ಬರುವುದಕ್ಕೆ ಹಲವು ವಾರಗಳ ಮೊದಲೇ ರಷ್ಯಾದ ಅತ್ಯಂತ ರಹಸ್ಯ ಭದ್ರತಾ ತಂಡ ದೆಹಲಿಗೆ ಬಂದು ತಲುಪಿ ಪ್ರತಿ ಇಂಚು ಜಾಗವನ್ನು, ಪ್ರತಿ ದಾರಿಯನ್ನು, ಪ್ರತಿ ಕೋಣೆಯನ್ನು ಪರಿಶೀಲಿಸಿ ಲಕ್ಷಾಂತರ ರೀತಿಯ ಅಪಾಯಗಳನ್ನು ಮೊದಲೇ ಗುರುತಿಸಿ ಮುಚ್ಚಿಹಾಕುತ್ತದೆ. ಒಂದು ಕಾಲದಲ್ಲಿ ಸೋವಿಯತ್ ಯೂನಿಯನ್ನ ರಹಸ್ಯ ಗೂಢಚಾರ ಸಂಸ್ಥೆ ಕೆಜಿಬಿಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿ ಕೆಲಸ ಮಾಡಿದ್ದ ಆ ಸಾಮಾನ್ಯ ಏಜೆಂಟ್ ಇಂದು ಪ್ರಪಂಚದಲ್ಲೇ ಅತ್ಯಂತ ರಕ್ಷಿತ ಭದ್ರತೆ ಹೊಂದಿರುವ ನಾಯಕನಾಗಿ ಬದಲಾಗಿದ್ದಾನೆ. ಜಾಸ್ತಿ ಮಾತಾಡದ, ಸುಮ್ಮನೆ ಕುಳಿತರೂ ಪ್ರಪಂಚವನ್ನೇ ನಡುಗಿಸುವ ಆ ಕಬ್ಬಿಣದ ಮನುಷ್ಯ ವ್ಲಾದಿಮಿರ್ ಪುತಿನ್. ಅವರು ಮಾತಾಡಿದ್ರೆ ಐಕ್ಯರಾಜ್ಯ ಸಮಿತಿಯಿಂದ ವೈಟ್ ಹೌಸ್ ವರೆಗೆ, ಬೀಜಿಂಗ್ನಿಂದ ಬ್ರಸೆಲ್ಸ್ ವರೆಗೆ ಎಲ್ಲರೂ ಕಿವಿಗೊಡುತ್ತಾರೆ. ಒಂದೇ ಮಾತಿನಲ್ಲಿ ಆರ್ಥಿಕ ಮಾರುಕಟ್ಟೆಗಳು ಕುಸಿದು ಬೀಳುತ್ತವೆ, ಸೈನ್ಯಗಳು ಚಲಿಸತೊಡಗುತ್ತವೆ. ಅವರ ಸುತ್ತ ಯಾವಾಗಲೂ ಒಂದು ಅದೃಶ್ಯ, ಅಜೇಯ ರಕ್ಷಣಾ ಕವಚ ತಿರುಗುತ್ತಲಾಗುತ್ತಿರುತ್ತದೆ. ಅದು ಕೇವಲ ಬುಲೆಟ್ ಪ್ರೂಫ್ ಜಾಕೆಟ್ ಅಥವಾ ಎಚ್ಎಸ್ಕ ಏಜೆಂಟ್ಗಳ ಗುಂಪು ಮಾತ್ರವಲ್ಲ, ರಷ್ಯಾದ ರಾಜಕೀಯ ಸೇನಾ ಗೂಢಚಾರ ವ್ಯವಸ್ಥೆಗಳ ಅಪಾರ ಜಾಲ. ಕಳೆದ 25 ವರ್ಷಗಳಲ್ಲಿ ಅವರ ಮೇಲೆ 42 ಸಾರಿ ಮಾರಕ ಹಂತಕ ಯತ್ನಗಳಾಗಿವೆ. ಆ ಬಾಂಬ್ಗಳು, ವಿಷ ಡ್ರೋನ್ ದಾಳಿಗಳು, ಸ್ನೈಪರ್ ಗನ್ಗಳು, ಹೆಲಿಕಾಪ್ಟರ್ ಕ್ರ್ಯಾಶ್ಗಳು, ಎಷ್ಟೆಲ್ಲ ರೀತಿಯಲ್ಲಿ ಪ್ರಯತ್ನಗಳು. ಆದರೂ ಒಂದೇ ಒಂದು ದಾಳಿಯೂ ಅವರ ಒಂದು ಕೂದಲು ಕಿತ್ತುಕೊಳ್ಳಲಾಗಲಿಲ್ಲ. ಪ್ರತಿ ದಾಳಿಯ ನಂತರ ಅವರು ಇನ್ನೂ ಬಲಿಷ್ಠರಾಗಿ, ಇನ್ನೂ ದೃಢ ನಿರ್ಧಾರದಿಂದ ಹೊರಬಂದಿದ್ದಾರೆ. ಆ ರಕ್ಷಣಾ ಕವಚ ಕೇವಲ ದೈಹಿಕವಾದುದಲ್ಲ, ಅದು ರಷ್ಯಾ ಜನರಲ್ಲಿ ಅವರಿಗಿರುವ ಅಪಾರ ಬೆಂಬಲ, ಅವರ ದೂರದೃಷ್ಟಿ, ಸಮಯ ಸ್ಫೂರ್ತಿ, ಗೂಢಚಾರ ಜ್ಞಾನ ಇವೆಲ್ಲ ಒಟ್ಟಾಗಿ ರೂಪಿಸಿದ ಅದೃಶ್ಯ ಗೋಡೆ. ಅದಕ್ಕೆ ಪ್ರಪಂಚದಲ್ಲಿ ಎಷ್ಟೇ ಶತ್ರುಗಳಿದ್ದರು, ಎಷ್ಟೇ ಕುಮ್ಮಕ್ಕುಗಳು ನಡೆದರೂ ಆ ಕಬ್ಬಿಣದ ಮನುಷ್ಯ ಇನ್ನೂ ನಿಂತಿದ್ದಾನೆ, ಅಚಲವಾಗಿ, ಅಜೇಯವಾಗಿ. ಅವರಿಗೆ ಅತ್ಯಂತ ಹತ್ತಿರದ ಮೊದಲೆಯ ರಕ್ಷಣಾ ಪದರ ರಷ್ಯಾದ ಪ್ರೆಸಿಡೆನ್ಷಿಯಲ್ ಸೆಕ್ಯೂರಿಟಿ ಸರ್ವಿಸ್. ಈ ಗಾರ್ಡ್ಗಳ ಮುಂದೆ ಯಾರೂ ನುಸುಳಲಾರರು. ಅದು ಅಸಾಧ್ಯ. ಪುತಿನ್ ಎಲ್ಲಿಗೆ ಹೋದರೂ ಈ ಕಪ್ಪು ಸೂಟ್ ಹಾಕಿಕೊಂಡವರು ನೆರಳಂತೆ ಹಿಂಬಾಲಿಸುತ್ತಾರೆ. ಅವರ ಜಾಗೃತೆ ಅಷ್ಟೊಂದು ತೀಕ್ಷ್ಣ. ಅನುಮತಿ ಇಲ್ಲದೆ ಯಾರಾದರೂ ಒಂದು ಹೆಜ್ಜೆ ಹತ್ತಿರ ಬಂದರೂ ಕೂಡಲೇ ದೇಹದಿಂದಲೇ ಗೋಡೆಯಾಗಿ ನಿಲ್ಲುತ್ತಾರೆ. ಒಮ್ಮೆ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ಮಾತಾಡುತ್ತಾ ಪುತಿನ್ ಭುಜಕ್ಕೆ ಬಂದು ನಿಂತರು. ಒಂದೇ ಕ್ಷಣದಲ್ಲಿ ಗಾರ್ಡ್ಗಳು ಅಲರ್ಟ್ ಆದರು. ಪುತಿನ್ ತಾವೇ ಕೈ ಸನ್ನೆ ಮಾಡಿ ನಿಲ್ಲಿಸಿದರು. ಆದರೆ ಆ ಒಂದು ಘಟನೆಯೇ ಸಾಕು, ಈ ಗಾರ್ಡ್ಗಳು ಪ್ರತಿ ಸೆಕೆಂಡು ಜೀವವನ್ನೇ ಪಣಕ್ಕಿಟ್ಟು ಕಾಯುತ್ತಾರೆ ಎಂಬುದಕ್ಕೆ. ಈ ಗಾರ್ಡ್ಗಳನ್ನು ಆಯ್ಕೆ ಮಾಡೋದು ಅಷ್ಟು ಸುಲಭವಲ್ಲ. ಪ್ರವಾಸಕ್ಕೆ ಪೂರ್ತಿ 2 ವಾರ ಮೊದಲೇ ಇವರು ಕ್ವಾರಂಟೈನ್ಗೆ ಹೋಗುತ್ತಾರೆ.
ಕುಟುಂಬ ಹಿನ್ನೆಲೆಯನ್ನೇ ಪೂರ್ತಿ ಚೆಕ್ ಮಾಡುತ್ತಾರೆ. ಎಷ್ಟೋ ಸುತ್ತಿನ ಸಂದರ್ಶನಗಳು, ದೈಹಿಕ ಪರೀಕ್ಷೆಗಳು ನಡೆಯುತ್ತವೆ. ತರಬೇತಿ ಅತ್ಯಂತ ಕಠಿಣ. -10 ಡಿಗ್ರಿ ಚಳಿಯಲ್ಲೂ ತೆಳು ಸೂಟ್ ಹಾಕಿಕೊಂಡು ನಿಂತರೂ ಚಳಿ ಅನಿಸಬಾರದು. ಭಾನು ಎಂಡೆಯಲ್ಲೂ ಬೆವರಬಾರದು. ಪುತಿನ್ ಮಂಜು ನೀರಲ್ಲಿ ಮುಳುಗಿ ಫೋಟೋ ತೆಗೆಸಿಕೊಂಡಾಗ ಅವರ ಪಕ್ಕದಲ್ಲೇ ನಿಂತ ಗಾರ್ಡ್ಗಳು ಅದೇ ಚಳಿಯನ್ನು ಅನುಭವಿಸುತ್ತಾರೆ. ಆಕಾಶದಲ್ಲಿ ಪುತಿನ್ ಅವರ ರಕ್ಷಣಾ ವ್ಯವಸ್ಥೆ ಇನ್ನೂ ಭಯಾನಕವಾಗಿ, ಇನ್ನೂ ರಹಸ್ಯವಾಗಿ ಇರುತ್ತದೆ. ಅವರು ಪ್ರಯಾಣಿಸುವ ವಿಶೇಷ ವಿಮಾನ ಇಲ್ಯೂಷಿನ್ Il-96Pu ಪ್ರಪಂಚ ಇದನ್ನ ಹಾರುವ ಕ್ರೆಮ್ಲಿನ್ ಅಂತಲೂ, ಡೂಮ್ಸ್ಡೇ ಪ್ಲೇನ್ ಅಂತಲೂ ಕರೆಯುತ್ತದೆ. ಹೊರಗೆ ನೋಡಿದರೆ ಸಾಮಾನ್ಯ ಪ್ರೆಸಿಡೆನ್ಷಿಯಲ್ ಜೆಟ್ ತರ ಕಾಣುತ್ತದೆ. ಆದರೆ ಒಳಗೆ ಅದು ಪೂರ್ತಿ ಕ್ರೆಮ್ಲಿನ್ ಕಚೇರಿಯೇ. ಸಭೆ ಕೊಠಡಿಗಳು, ಗೂಢಚಾರ ಕೋಣೆಗಳು, ವಿಶ್ರಾಂತಿ ಕೋಣೆಗಳು, ಅತ್ಯಾಧುನಿಕ ಸಂಪರ್ಕ ವ್ಯವಸ್ಥೆಗಳು. ಅಷ್ಟೇ ಅಲ್ಲದೆ ಪೂರ್ತಿ ಅಣ್ವಸ್ತ್ರ ಕಮಾಂಡ್ ಅಂಡ್ ಕಂಟ್ರೋಲ್ ಕೇಂದ್ರ ಕೂಡ ಇದೆ. ಅಂದರೆ ಅತಿ ತುರ್ತು ಸ್ಥಿತಿಯಲ್ಲಿ ಭೂಮಿಯ ಮೇಲೆ ಕಾಲಿಡದೆಯೇ ಆಕಾಶದಲ್ಲಿ ಹಾರುತ್ತಾ ರಷ್ಯಾದ ಅಣ್ವಸ್ತ್ರ ಶಸ್ತ್ರಾಸ್ತ್ರಗಳಿಗೆ ಆದೇಶ ಮಾಡಬಹುದು. ಒಂದೇ ಬಾರಿ ಇಂಧನ ತುಂಬಿಸದೆ 11,000 ಕಿಲೋಮೀಟರ್ಗಿಂತ ಹೆಚ್ಚು ಹಾರಬಲ್ಲ ಸಾಮರ್ಥ್ಯ ಇದೆ. ಹಾಗಾಗಿ ರಷ್ಯಾ ಮೇಲೆ ದಾಳಿಯಾದರೂ ಗಂಟೆಗಳ ಕಾಲ ಆಕಾಶದಲ್ಲೇ ಸುರಕ್ಷಿತವಾಗಿರಬಹುದು. ಆದರೆ ಈ ಭದ್ರತೆ ಇಲ್ಲಿಗೆ ನಿಲ್ಲುವುದಿಲ್ಲ. ಪುತಿನ್ 10 ವಿಮಾನದ ಜೊತೆಗೆ 1 ಅಥವಾ 2 ಪೂರ್ತಿ ಒಂದೇ ತರ ಕಾಣುವ ಡೂಪ್ಲಿಕೇಟ್ ವಿಮಾನಗಳು, ಅದೇ ಬಣ್ಣ, ಅದೇ ನಂಬರ್, ಅದೇ ವಿನ್ಯಾಸ ಪಕ್ಕಪಕ್ಕದಲ್ಲೇ ಹಾರುತ್ತವೆ. ಶತ್ರು ರಾಡಾರ್ನಲ್ಲಿ 3 ಒಂದೇ ರೀತಿಯ ಚುಕ್ಕೆಗಳು ಕಾಣುತ್ತವೆ. ಯಾವುದು ನಿಜವಾದ ಹಾರುವ ಕ್ರೆಮ್ಲಿನ್ ಎಂಬುದು ಯಾರಿಗೂ ಖಚಿತವಾಗಿ ಗೊತ್ತಿರುವುದಿಲ್ಲ. ತುರ್ತು ಸಮಯದಲ್ಲಿ ಆಕಾಶದಲ್ಲೇ ಒಂದು ವಿಮಾನದಿಂದ ಮತ್ತೊಂದಕ್ಕೆ ಬದಲಾಯಿಸಿಕೊಳ್ಳುವುದು ಸಾಧ್ಯ. ಇದಲ್ಲದೆ ಈ ವಿಮಾನ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ವಾರ್ಚರ್ ಸಿಸ್ಟಂಗಳಿಂದ, ಮಿಸೈಲ್ ಡಿಫೆನ್ಸ್ ಫ್ಲೇರ್ಗಳಿಂದ, ಇನ್ಫ್ರಾರೆಡ್ ಜಾಮರ್ಗಳಿಂದ ತುಂಬಿರುತ್ತದೆ. ಯಾರಾದರೂ ಮಿಸೈಲ್ ಹಾರಿಸಿದರೂ ಮಧ್ಯಾಕಾಶದಲ್ಲೇ ಮೋಸಗೊಳಿಸಿ ತಪ್ಪಿಸುತ್ತದೆ. ಅದಕ್ಕೆ ಆಕಾಶದಲ್ಲಿ ಪುತಿನ್ ಕೇವಲ ಪ್ರಯಾಣಿಕರಲ್ಲ, ಅವರು ಒಂದು ಹಾರುವ ದುರ್ಗ, ಜೀವಂತ ಅಣ್ವಸ್ತ್ರ ಬಟನ್, ಅಜೇಯ ಗಾಳಿ ಕೋಟೆ. ಭೂಮಿಯ ಮೇಲೆ ಪುತಿನ್ ನಡೆಯುವ ಕೋಟೆಗೆ ಹೆಸರು ಆರ್ಸ್ ಸೆನೆಟ್ ಲಿಮೋಜಿನ್. ಇದು ಕೇವಲ ಕಾರಲ್ಲ, ನಡೆಯುವ ಯುದ್ಧ ಟ್ಯಾಂಕ್, ನಡೆಯುವ ಬಂಕರ್. 4 ಟೈರ್ಗಳು ಪೂರ್ತಿ ಪಂಕ್ಚರ್ ಆದರೂ ರನ್ಕ್ಲಾಟ್ ತಂತ್ರಜ್ಞಾನದಿಂದ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ 200 ಕಿಲೋಮೀಟರ್ ಸಾಗಬಲ್ಲದು. 6 ಸೆಂಟಿಮೀಟರ್ ದಪ್ಪದ ಬಹುಪದರದ ಬುಲೆಟ್ ಪ್ರೂಫ್ ಗಾಜು, ಟೈಟೇನಿಯಂ ಸ್ಟೀಲ್ ಮಿಶ್ರಲೋಹದ ಬಾಡಿ, AK ವ್ಯವಕಲನ 47 ಗುಂಡುಗಳು, RPG ಗ್ರೆನೇಡ್ಗಳು, ರಾಸಾಯನಿಕ ದಾಳಿ, ಜೈವಿಕ ಏಜೆಂಟ್ಗಳು ಕೂಡ ಇದರ ಮುಂದೆ ನಿಲ್ಲಲಾರವು. ಒಳಗೆ ಸ್ವತಂತ್ರ ಆಮ್ಲಜನಕ ವ್ಯವಸ್ಥೆ ಇದ್ದು ಹೊರಗೆ ಗ್ಯಾಸ್ ದಾಳಿಯಾದರೂ ಯಾವುದೇ ತೊಂದರೆಯಾಗುವುದಿಲ್ಲ. ಈ ರಾಕ್ಷಸ ಕಾರು ತೂಕ 8 ಟನ್ ಇದ್ದರೂ ಟ್ವಿನ್ ಟರ್ಬೋ V12 ಎಂಜಿನ್ನಿಂದ ಗಂಟೆಗೆ 169 ಕಿಲೋಮೀಟರ್ ವೇಗ ಸುಲಭವಾಗಿ ಮುಟ್ಟುತ್ತದೆ. ಇದನ್ನು ರೂಪಿಸಲು 6 ವರ್ಷಗಳ ಸಂಶೋಧನೆ ಬೇಕಾಯಿತು. ಒಂದೊಂದು ಕಾರಿನ ತಯಾರಿಕ್ಕೂ 14,400 ಕೋಟಿ ರೂಪಾಯಿಗಳಕ್ಕಿಂತ ಹೆಚ್ಚು ಖರ್ಚಾಗಿದೆ. ಈ ಕಾರು ಉತ್ತರ ಕೊರಿಯಾ ನಾಯಕ ಕಿಮ್ ಜಾಂಗ್ ಉನ್ಗೆ ಅಷ್ಟೊಂದು ಇಷ್ಟವಾಯಿತು. ಹೀಗಾಗಿ ಪುತಿನ್ ಕಳೆದ ವರ್ಷ ಒಂದನ್ನು ಉಡುಗೊರೆಯಾಗಿ ಕೊಟ್ಟರು. ಇಬ್ಬರ ಅಜೇಯ ನಾಯಕರ ನಡುವೆ ಒಂದು ಕಬ್ಬಿಣದ ಬಾಂಧವ್ಯದ ಸಂಕೇತವಾಗಿ. ಇನ್ನು ಇಂದು ನಾವು ಕಣ್ಣಾರೆ ನೋಡಲಿರುವ ದೃಶ್ಯ ನಿಜಕ್ಕೂ ಅಪರೂಪದ್ದು. ಪ್ರಪಂಚದಲ್ಲೇ ಅತ್ಯಂತ ರಹಸ್ಯ ಜೀವನ ನಡೆಸುವ, ಯಾರಿಗೂ ಗೊತ್ತಿಲ್ಲದ ಜಾಗದಲ್ಲಿ ಇರುವ, ಎಲ್ಲಿ ಇದ್ದಾರೆ ಎಂಬುದೇ ಗೊತ್ತಿರದ ಆ ಮಹಾನಾಯಕ ಇಂದು ಭಾರತೀಯ ಭೂಮಿಯ ಮೇಲೆ ಕಾಲಿಡುತ್ತಿದ್ದಾರೆ. ಆ ಬುಲೆಟ್ ಪ್ರೂಫ್ ಆರ್ಸ್ ಸೆನೆಟ್ನಿಂದ ಇಳಿದು ಭಾರತೀಯ ಸೇನೆಯ ಗೌರವ ವಂದನೆ ಸ್ವೀಕರಿಸುತ್ತಾರೆ. ಆ ಸಣ್ಣ ನಗು, ಆ ಗಟ್ಟಿ ಕೈಕುಲುಕ, ಆ ನಿಶ್ಚಲ ಕಣ್ಣುಗಳು, ಆ ದೃಶ್ಯಗಳನ್ನು ನೋಡಲು ಪ್ರಪಂಚವೆಲ್ಲ ಟಿವಿ ಮುಂದೆ, ಮೊಬೈಲ್ ತೆರೆ ಮುಂದೆ ಕಾಯುತ್ತಿದೆ. ಈ ಅದೃಶ್ಯ ಭದ್ರತಾ ವಲಯ ಎಂತಹ ಅನಿಸ್ತು ನಿಮಗೆ? ಈ ಆಧುನಿಕ ಕಾಲದ ಯುದ್ಧ ರಥದ ಬಗ್ಗೆ, ಈ ಅಜೇಯ ರಕ್ಷಣಾ ವ್ಯವಸ್ಥೆಯ ಬಗ್ಗೆ ನಿಮ್ಮ ಆಲೋಚನೆಗಳೇನು? ಕೆಳಗೆ ಕಾಮೆಂಟ್ನಲ್ಲಿ ಖಂಡಿತ ಬರೆಯಿರಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸ್ನೇಹಿತರಿಗೆ ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದು ಮರೆಯದಿರಿ. ಧನ್ಯವಾದಗಳು. ಶೀಘ್ರದಲ್ಲೇ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ.